ಬೀದರ ಜಿಲ್ಲೆಯ ಯರ್ನಳ್ಳಿ ಗ್ರಾಮದ ಶ್ರೀ 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 ಗುರುದೇವ ದತ್ತ ಮಾಣಿಕೇಶ್ವರ ಮಂದಿರದ ಕಲ್ಯಾಣ ಮಂಟಪದ ಆವರಣದಲ್ಲಿ ವಿಜಯಶ್ರೀ ಆಸ್ಪತ್ರೆ ವತಿಯಿಂದ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಮಧುಮೇಹ ತಜ್ಞರಾದ ಡಾ ಸಚಿನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಯರ್ನಳ್ಳಿ ಸೇರಿದಂತೆ ಸುತ್ತಮುತ್ತಲಿನ 5 ಗ್ರಾಮಸ್ಥರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಬಹಳ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಒಂದು ಗ್ರಾಮದ ಯುವಕ ವಿದ್ಯಾವಂತರಾಗಿ ಉದ್ಯೋಗ ಗಿಟ್ಟಿಸಿಕೊಳ್ಳುವುದರಿಂದ ಪದವಿ ಪಡೆದು ವೈದ್ಯನಾಗುವುದರಿಂದ ಆ ಗ್ರಾಮಕ್ಕೆ ಎಷ್ಟು ಅನುಕೂಲತೆ ಆಗಬಹುದು ಎನ್ನುವುದಕ್ಕೆ ಯರ್ನಳ್ಳಿ ಗ್ರಾಮದವರಾದ ಡಾ ಸಚಿನ್ ಪಾಟೀಲ್ ಅವರೇ ನಿದರ್ಶನ ಉದಾಹರಣೆಯಾಗಿದ್ದಾರೆ. ನುರಿತ ವೈದ್ಯರನ್ನ ಗ್ರಾಮದತ್ತ ಮುಖ ಮಾಡುವಂತೆ ಮಾಡಿ ಆ ಭಾಗದ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಚಿಕಿತ್ಸೆ, ಉಚಿತವಾಗಿ ಔಷಧಿ ವ್ಯವಸ್ಥೆ ಕಲ್ಪಿಸಿ ತಾ ಹುಟ್ಟಿದ ಊರಿನ ಜನರಿಗೆ ಅಳಿಲು ಸೇವೆ ಮಾಡುವ ಮೂಲಕ ಗ್ರಾಮದ ಯುವ ಪೀಳಿಗೆಗೆ ಯುವಕರಿಗೆ ಮಾದರಿಯಾಗಿದ್ದಾರೆ. ಪದವಿ ಪಡೆದು ವೈದ್ಯನಾದ ಬಳಿಕ ಅಲ್ಲೇ ಎಲ್ಲೋ ದೊಡ್ಡ ದೊಡ್ಡ ನಗರಕ್ಕೆ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ವೈದ್ಯನಾಗಿ ಸೇವೆ ಸಲ್ಲಿಸಿ ಒಳ್ಳೆಯ ಹಣ ಸಂಬಳ ಗಳಿಸಬಹುದಿತ್ತು. ಆದರೆ ಡಾ ಸಚಿನ್ ಪಾಟೀಲ್ ಅವರು ಹಾಗೆ ಮಾಡದೆ ತಾ ಹುಟ್ಟಿದ ಊರು ಯರ್ನಳ್ಳಿ ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಹಕಾರಿಯಾಗಬೇಕು, ಏನನ್ನಾದರೂ ಕೊಡುಗೆ ನೀಡಬೇಕು ಎಂದು ತಂದೆಯಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಹಾಗೂ ಡಾ ಶಿವಯೋಗಿ ಬಾಳಿಯವರ ಮಾರ್ಗದರ್ಶನದ ಮೇರೆಗೆ ವಿಜಯಶ್ರೀ ಆಸ್ಪತ್ರೆ ಆರಂಭಿಸಿದ ಒಂದೂವರೆ ತಿಂಗಳಲ್ಲಿಯೇ ಮೊದಲ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಯರ್ನಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಎಲ್ಲವೂ ಚಂದ. ಮೊದಲೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಎಲ್ಲಿಗೆ ಹೋಗಿ ತೋರಿಸ್ಕೋಬೇಕು ಅಂತ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇದ್ದೆವು. ಆದರೆ ಇದೀಗ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಶಾಶ್ವತ ಪರಿಹಾರ ಸಿಕ್ಕಿದೆ ಎಂದು ಯರ್ನಳ್ಳಿ ಗ್ರಾಮದ ಹಿರಿಯರು ಮಾತನಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಡಾ ಸಚಿನ್ ಪಾಟೀಲ್ ಅವರು ಮಧುಮೇಹ ವೈದ್ಯರಾಗಿ ತಾವು ಆರೋಗ್ಯ ಸೇವೆ ನೀಡುವುದಷ್ಟೇ ಅಲ್ಲದೆ ದಂತ ವೈದ್ಯರು, ಚರ್ಮ ರೋಗ ತಜ್ಞರು, ಸ್ತ್ರೀ ಹಾಗೂ ಪ್ರಸೂತಿ ವೈದ್ಯರನ್ನ, ಮಕ್ಕಳ ವೈದ್ಯರು, ಜನರಲ್ ಮೆಡಿಸಿನ್ ಹೀಗೆ ಎಲ್ಲಾ ವಿಭಾಗದ ನುರಿತ ವೈದ್ಯರನ್ನ ಗ್ರಾಮಕ್ಕೆ ಕರೆಯಿಸಿ ಗ್ರಾಮದ ಹಿರಿಯರು, ಮುಖಂಡರು, ಮುಖ್ಯವಾಗಿ ವಯಸ್ಸಾದವರಿಂದ ಸಹಿ ಎನಿಸಿಕೊಂಡಿದ್ದಾರೆ. 300 ಜನ ಆರೋಗ್ಯ ತಪಾಸಣೆಗಾಗಿ ಹೆಸರು ನೋಂದಾಯಿಸಿ ಮಧ್ಯಾಹ್ನ 12 ಗಂಟೆವರೆಗೆ ಚಿಕಿತ್ಸೆ ಪಡೆದುಕೊಂಡಿದ್ದು 3 ಗಂಟೆ ಎನ್ನುವಷ್ಟರಲ್ಲಿ 1000ಕ್ಕೂ ಅಧಿಕ ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಇದರ ಲಾಭ ಪಡೆದುಕೊಂಡಿದ್ದಾರೆ. ಮುಖ್ಯವಾಗಿ ಈ ಆರೋಗ್ಯ ತಪಾಸಣೆಯಲ್ಲಿ ಹೆಚ್ಚಾನುಹೆಚ್ಚು ವಯಸ್ಸಾದವರು, ಕಾಲು ನೋವು, ಮೊಳಕಾಲು ನೋವು, ಕಣ್ಣಿನ ತಪಾಸಣೆ, ಮಹಿಳೆಯರಂತೂ ಮೈಕೈ ನೋವಿಗಾಗಿ ಹೆಚ್ಚಿನ ಜನರು ಪಾಲ್ಗೊಂಡು ಲಾಭ ಪಡೆದುಕೊಂಡಿದ್ದಾರೆ. ಆರೋಗ್ಯ ತಪಾಸಣೆಗೆ ಬಂದವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಗಾಡಿ ವ್ಯವಸ್ಥೆ ಕೂಡ ಕಲ್ಪಿಸಿದ್ದು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮೊದಲಿಗೆ ಶ್ರೀ 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 ಗುರುದೇವ ದತ್ತ ಮಾಣಿಕೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ದೊರಕಿತು. ಇನ್ನು ಗ್ರಾಮಕ್ಕೆ ಎಷ್ಟು ವೈದ್ಯರು ಬಂದಿದ್ದು ಹೀಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಉಚಿತ ಚಿಕಿತ್ಸೆ ಹಾಗೂ ಔಷಧಿ ಕೂಡ ನೀಡಿದ್ದು ಇದೇ ಮೊದಲು. ಹಾಗಾಗಿ ಇಂತಹ ಉತ್ತಮ ಕಾರ್ಯ ಮಾಡಿದ ಡಾ ಸಚಿನ್ ಪಾಟೀಲ್ ಹಾಗೂ ಅವರ ಮಾರ್ಗದರ್ಶಕರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರಿಗೆ ಗ್ರಾಮದ ಹಿರಿಯರು, ಮುಖಂಡರು ಮಾತನಾಡಿ ಕೃತಜ್ಞತೆ ಸಲ್ಲಿಸಿದ್ದಾರೆ, ಹರಸಿದ್ದಾರೆ. ಮಾಣಿಕ್ ಮುತ್ಯ ಕೃಪೆ ಕುಟುಂಬದವರ ಮೇಲಿರಲಿ ಎಂದು ಹಾಡಿ ಹೊಗಳಿದ್ದಾರೆ. ಕ್ಯಾಂಪ್ ಉದ್ದೇಶಿಸಿ ವಿಜಯಶ್ರೀ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಮಧುಮೇಹ ವೈದ್ಯರಾದ ಡಾ ಸಚಿನ್ ಪಾಟೀಲ್ ಅವರು ಹಾಗೂ ಗ್ರಾಮದ ಮುಖಂಡರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಮಾತನಾಡಿ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಸಹಕರಿಸಿದ ಎಲ್ಲ ವೈದ್ಯರಿಗೂ, ಪೊಲೀಸ್ ಇಲಾಖೆಯವರಿಗೂ, ಆರೋಗ್ಯ ಇಲಾಖೆಯವರಿಗೂ, ಗ್ರಾಮದ ಹಿರಿಯರು, ಮುಖಂಡರಿಗೂ, ಗ್ರಾಮ ಪಂಚಾಯತ್ನವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇಂದು ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಯರ್ನಳ್ಳಿ ಶ್ರೀ ಡಾಕ್ಟರ್ ಸಚಿನ್ ಕುಮಾರ್ ಪಾಟೀಲ್, ತಂದೆ ವಿಜಯಕುಮಾರ್ ಪಾಟೀಲ್ ಮುಖಬನಹಳ್ಳಿಯವರು ಪ್ರಥಮವಾಗಿ ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಜನ್ಮಸ್ಥಳ ಯರ್ನಳ್ಳಿಯಿಂದ ಪ್ರಾರಂಭ ಮಾಡಬೇಕಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಆಶೀರ್ವಾದವನ್ನು ಪಡೆದು ಮತ್ತು ಡಾಕ್ಟರ್ ಪದವಿಯನ್ನು ಪಡೆದು ಸಾವಿರಾರು ಜನರಿಗೆ ಸುಮಾರು ಇಸ್ಲಾಂಪುರ, ಬೊಂಪಳ್ಳಿ, ಯರ್ನಳ್ಳಿ ಮತ್ತು ಇದೇ ರೀತಿ ಸಂಗವಿ ಸಾಕಷ್ಟು ಜನರಿಗೆಲ್ಲ ವಿಸಿಟಿಂಗ್ ಕೊಟ್ಟು ಇವತ್ತಿನ ದಿವಸ ಮೊಳಕಾಲು ನೋವು ಮತ್ತು ಇದೇ ರೀತಿ ಹಲ್ಲಿನ ನೋವು ಮತ್ತು ಇದೇ ರೀತಿ ಕಾಲು ನೋವು, ಕೀಲುಗಳ ನೋವು ಎಲ್ಲದರ ಬಗ್ಗೆದಾಗ ಡಾಕ್ಟರ್ಸ್ಗಳಿಗೆ ಕರ್ಕೊಂಡ್ಬಂದು ಫ್ರೀಯಾಗಿ ಉಚಿತ ಶಿಬಿರ ಕಾರ್ಯಕ್ರಮವನ್ನು ಭವ್ಯದಿಂದ ಹಮ್ಮಿಕೊಂಡಿದ್ದಾರೆ. ಮತ್ತು ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಣಿಕ್ ಮುತ್ಯರ ಆಶೀರ್ವಾದದಿಂದ ಬೇಡಿಕೊಂಡು ಅವರಿಗೂ ಕೂಡ ಎಲ್ಲ ಸಾಕಷ್ಟು ಜನರು ಬಂದು ಈ ವೈದ್ಯರಲ್ಲಿ ಚಿಕಿತ್ಸೆ ಪಡೆಯುತ್ತಲಿದ್ದಾರೆ. ಇದು ಪ್ರಥಮವಾಗಿ ಯರ್ನಳ್ಳಿ ಗ್ರಾಮದಲ್ಲಿ ಆಗುತ್ತಕ್ಕಂಥ ಒಂದು ಶಿಬಿರ ಕಾರ್ಯಕ್ರಮ ಎಲ್ಲರೂ ಚೆನ್ನಾಗಿ ಕೂಡ ಅನಿಸಿದೆ. ಮತ್ತು ಅವರಿಗೂ ಕೂಡ ಎಲ್ಲರೂ ಆಶೀರ್ವಾದ ಕೊಟ್ಟು ಈ ಯರ್ನಳ್ಳಿ ಗ್ರಾಮದಲ್ಲಿ ಈ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೆ ಬಹಳ ಚೆನ್ನಾಗಿ ಅನಿಸಿದೆ. ಮತ್ತು ಅವ್ರು ಉಚಿತ, ಏನು ರೊಕ್ಕ ಇಲ್ಲ, ಏನಿಲ್ಲ, ಆಶೀರ್ವಾದದಿಂದ ಮಾಡತ್ತಾರೆ ಎಲ್ಲ. ಇದು ನಮ್ಮ ಯರ್ನಳ್ಳಿಗೆ ಭಾಳ ಹೆಮ್ಮೆದ ಮಾತದ. ಯಾಕಂದ್ರೆ ಇಲ್ಲೇವರೆಗೆ ಇಂಥ ಕೀರ್ತಿ ತರ್ತಕ್ಕಂಥವ್ರು ಯಾರು ಭೀ ಇದ್ದಿಲ್ಲ ಊರಾಗ. ಆ ಮಾಣಿಕೇಶ್ವರ ಮುತ್ತರ ಆಶೀರ್ವಾದದಿಂದ ವಿಜಯಕುಮಾರ್ ಗೌಡ್ರ ಮಗ ಆಗಿರ್ತಕ್ಕಂಥವ್ರು ಸಚಿನ್ ಕುಮಾರ್ ಪಾಟೀಲ್ ಅವರು ಇವತ್ತು ಇಂಥ ಪದವಿ ಪಡ್ಕೊಂಡು ಯರ್ನಳ್ಳಿ ಬಂದಾರಂದ್ರೆ ನಮ್ಗೆ ಭಾಳ ಖುಷಿ ಇದೆ. ಯಾಕೆ
ಯಾರಿಗೆ ಎಂಥ ಸಂಕಷ್ಟ ಬಂದರೆ ಭಾಳ ಆ ಕಡೆ ಈ ಕಡೆ ಭಾಳ ಓಡಾಡಕತ್ತೀವಿ ಇಲ್ಲಿ ತಕ ಆಯಿತು. ಈಗ ನಮಗೊಂದು ಹೋಗಿ ಕೇಳೋಕ್ಕೊಂದು ಹಾದಿ ಐತಿ. ಈಗ ನಮಗೊಂದು ಜಂಕ್ಷನ್ ಸಿಕ್ಕಂಗೆ ಸಿಕ್ತೀಗ ನಮ್ಮ ಗ್ರಾಮಸ್ಥರಿಗೆ. ಹಂಗೆ ಮತ್ತು ಭೀ ಮಾಣಿಕನಾಥನ ಆಶೀರ್ವಾದದಿಂದ ಇನ್ನೂ ಅವ್ರಿಗೆ ಹೆಚ್ಚಿನ ಪದವಿ ಸಿಗಲಿ ಅಂತ ನಾವು ಮಾಣಿಕ ಮುತ್ತನ ಬೇಡ್ಕೋತೇವೆ. ಅವ್ರ ತಂದೆ ಆಗಿರ್ತಕ್ಕಂಥವ್ರು ವಿಜಯಕುಮಾರ್ ಗೌಡ್ರು ಭೀ ಹೆಂಗಾರ ಅಂದ್ರೆ ಭೋಲೆನಾಥ್ ಇದ್ದಂಗಾರ ಅವರು. ಭೋಲೆನಾಥ್ ಅಂದ್ರೆ ಭೋಲೆನಾಥ್ಯಾರ ಅವರು. ಅವ್ರು ಆ ಪ್ರಕಾರ ಹರ ಅಂಥೇಳಿ ಮುಂದೆ ಮಾಣಿಕ ಮುತ್ತೆ ಅಂಥವ್ರು ಆಶೀರ್ವಾದ ಕೊಟ್ಟು ಮುಂದೆ ಮಗನಿಗೆ ಅನ್ನೋದಕ್ಕೆ ಡಾಕ್ಟ್ರೇ ಬೆಳೆಸ್ಯಾರ. ಇದು ಆಶೀರ್ವಾದ ಸ್ವಯಂ ಅಂದರೆ ಆ ಮಾಣಿಕನಾಥಂದೇ ಅದ, ಜಂಗಮನ ಆಶೀರ್ವಾದ ಅದ. ಯಾಕೆ ಸದಾ ಅವ್ರ ಬಳಿ ದಾನ ಧರ್ಮ ಕ್ರಿಯೆ ಆಚಾರ ಇನ್ನ ಗೊತ್ತಿಗೂ ಕೂಡ ಅವ್ರು ಬಿಟ್ಟಿಲ್ಲ ಗೌಡ್ರು. ಅವ್ರಿಗೆ ಅದೇ ಬೆನ್ನು ಹತ್ಯದ. ಇದು ನಮ್ಮ ಮನುಷ್ಯನ ಇಚ್ಛಲಿಬ್ರಿಂದ ಮಾತು ಹೇಳಕತ್ತೀನಿ ನಾನು. ಸದಾ ಮಾಣಿಕನಾಥ ಅವ್ರ ಮನೆತನಕ್ಕೆ ಇನ್ನೂ ಹೆಚ್ಚಿನ ಪದವಿ ಕೊಟ್ಟು ಕಾಪಾಡಲಿ ಅಂಥೇಳಿ ನಾವು ಮಾಣಿಕನಾಥನ ಬೇಡ್ಕೊಂಡು ಗೌಡ್ರಿಗೆ ನಮಸ್ಕಾರ ಮಾಡಿ ಇನ್ನೊಂದು ಎರಡು ಮಾತು ಮುಗಿಸ್ತೀನಿ. ಶ್ರೀ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಹರ ಹರ ಮಹಾದೇವ ಕೀ ಜೈ. ಮಾಣಿಕ ಹನುಮಾನ್ ಮಹಾರಾಜ್ ಕೀ ಜೈ. ತ್ರಿಮೂರ್ತಿ ಮಾಣಿಕೇಶ್ವರ ಮಹಾರಾಜ್ ಕೀ ಜೈ. ಜಗದ್ಗುರು ಮಾಣಿಕೇಶ್ವರ ಮಹಾರಾಜ್ ಕೀ ಜೈ. ಮಾಣಿಕೇಶ್ವರ ಶ್ರೀ ಗುರುದೇವ ದತ್ತ. ನಾನು ಶಿವಕುಮಾರ ಸ್ವಾಮಿ. ಈ ಮುತ್ಯನ ಮನೆ ತಂದವರು ಒಂದು ಅಭ್ಯಾಸ ಕಲಿಸಿ ಇದು ಮಾಡಿ ಮತ್ತೇನದ ಒಂದು ಡಾಕ್ಟರ್ ಒಂದು ಪದವಿ ತೊಟ್ಟು ಮತ್ತೇನದ ಇದು ಮುತ್ಯನ ಆಶೀರ್ವಾದದಿಂದ ಅವ್ರೇನದ ಇಲ್ಲಿಗೆ ಬಂದಾರ. ಇದು ಏನದ ಸಮೀಕ್ಷೆ ಏನದ ಎರ್ನಳೆ ಊರದಿಂದ ಎಲ್ಲರೂ ಏನದ ಇದ್ರದಿಂದ ಬಗೆಹರಿಸ್ಕೋಬೇಕು. ಎಲ್ಲ ಬರ್ತಾ ಏನದ ಅವರಿಗೆ ದೇವರು ಏನದ ಕಾಪಾಡಲಿ ಮುತ್ತೆಯವರು. ಜನ್ಮಸ್ಥಳ ಎರ್ನಳ್ಳಿ. ಇವತ್ತಿನ ದಿವಸ ನಮ್ಮ ಸುಪುತ್ರ ಅಂತ ಡಾಕ್ಟರ್ ಸಚಿನ್ ಪಾಟೀಲ್ MBBS MD ಜನರಲ್ ಮೆಡಿಸಿನ್ ಅವರು ಪ್ರಥಮ ಬಾರಿಗೆ ಹಾಸ್ಪಿಟಲ್ ಉದ್ಘಾಟನೆ ಆಗಿ 2 ತಿಂಗಳಾಯಿತು. ಒಬ್ಬ ಎಲ್ಲರೂ ಒಂತಲ್ಲಿ ಕ್ಯಾಂಪ್ ಮಾಡ್ಬೇಕಂತ ನಾ ಕೇಳೋದು ಇಲ್ಲ ಮಾಡ್ರಿ. ಇಲ್ಲ ಮೊದಲು ಮುತ್ತೆಯವ್ರ ಜನ್ಮಸ್ಥಳ ಎರಡನೇ ಮುತ್ತೆಯವ್ರ ಗುಡಿಗೆ ಮಾಡ್ರೆ ಪಪ್ಪ ಅಲ್ಲೇ ಕ್ಯಾಂಪ್ ಅಂದ್ರೆ ಕಡೆಯಿಂದ ಸುತ್ತ ಸಾಂಗ್ವಿ ಇರ್ಬೋದು, ಬಂಪಳ್ಳಿ ಇರ್ಬೋದು, ಇಸ್ಲಾಂಪುರ ಇರ್ಬೋದು, ಬಂಬುಳ್ಗಿ ಇರ್ಬೋದು, ಸಿದ್ದಾಪುರ ಇರ್ಬೋದು, ಎರ್ನಳ್ಳಿ ಇರ್ಬೋದು, ಸುತ್ತಮುತ್ತ 8-10 ಹಳ್ಳಿ ಜನರಿಗೆ ಅವ್ರಿಗೆ ಬರ್ಲಿಕ್ಕೆ ಸವಲತ್ತು ಇಲ್ದವ್ರು ಗಾಡಿ ಘೋಡ ಮಾಡಿ ಕ್ರೂಸರು ಜೀಪು ಟ್ರಕ್ಸ್ ಮಾಡಿ ತಂದು ಈ ಗುಡಿ ದೇವಸ್ಥಾನದವರು ವ್ಯವಸ್ಥೆ ಮಾಡಿಸಿದ್ದಾರೆ. ರತಿಕಾಂತ್ ಹೊಸದೊಡ್ಡಿ ಅವರು ಸಂಸ್ಥಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದ್ಭಕ್ತ ಮಂಡಳಿ ಎಲ್ಲ ಎರಡನೇ ಗ್ರಾಮಸ್ಥರ ಕಲಿತು ಈ ಕಾರ್ಯಕ್ರಮ ಮಾಡಬೇಕು ಊರಲ್ಲಿ ಅಂದ ಕಡೆಯಿಂದ ಇಲ್ಲಿ ಮುತ್ತೆಯವರು ಕ್ಯಾಂಪಸ್ದಾಗೆ ಮಾಣಿಕೇಶ್ವರ ಕಲ್ಯಾಣ ಮಂಟಪದಾಗ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದಕ್ಕೆ ಒಂದು 8-10 ಡಾಕ್ಟರ್ಸ್ ಬಂದಿದ್ದಾರೆ. ಮೊಳಕಾಲು ನೋವು, ಚರ್ಮ ನೋವು ಮತ್ತು ಜನರಲ್ ಮೆಡಿಷನು, ಆರ್ಥೋ, ಡೆಂಟಲ್, ಹಲ್ಲಿನ ಡಾಕ್ಟರ್ಸು ಎಲ್ಲರೂ 8-10 ಜನರು, ಮಕ್ಕಳ ತಜ್ಞರು ಎಲ್ಲರೂ 8-10 ಡಾಕ್ಟರ್ ಬಂದು ಇಲ್ಲಿ ಫ್ರೀ ಇಂಜೆಕ್ಷನು, ಫ್ರೀ ಗೋಲಿ, ಫ್ರೀ ಟ್ರೀಟ್ಮೆಂಟು ಮುಂಜಾನೆ 10ರಿಂದ 3 ಗಂಟೆ ತನಕ ಫ್ರೀ ಟ್ರೀಟ್ಮೆಂಟ್ ಮಾಡಿ ಮುತ್ತೆಯವ್ರ ದೇವಸ್ಥಾನ ಕಡೆಯಿಂದ ಮತ್ತು ಉಚಿತ ಪ್ರಸಾದ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ. ಅವ್ರಿಗೆ ಊರವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಧನ್ಯವಾದ ದೇವಸ್ಥಾನ ಕಮಿಟಿಯವರಿಗೆ. ಇದೇ ಪ್ರಕಾರ ಮತ್ತು ಬರುವ ದಿನಗಳಲ್ಲಿ ಲಾದಾ ಕ್ಷೇತ್ರ, ಔರಾದ್ ತಾಲೂಕು ಹರಿ ಹನುಮಾನ್ ಕ್ಷೇತ್ರಗಳ ಸುತ್ತ ಕೆಲವು ಹಳ್ಳಿಗಳಲ್ಲಿ ಅಲ್ಲೂ ಕ್ಯಾಂಪ್ ಇಡುವಂಥ ಅಪೇಕ್ಷೆ ಜನರದು. ಮೊದಲು ಎರಡನೇದು ಮಾಡಿದ ನಂತರ ಲೀಡರ್ ಅಂತೇಳಿ ಫಸ್ಟ್ ಕ್ಯಾಂಪ್ ಇಲ್ಲೇ ಇಟ್ಕೊಂಡಿದ್ದೇವೆ. ಅವ್ರು ಡಾಕ್ಟರ್ ಮುಗಿಸ್ಕೊಂಡು ಬಂದ ಕಡೆಯಿಂದ ದತ್ತ ದಿಗಂಬರ ಮಾಣಿಕೇಶ್ವರ ಆಶೀರ್ವಾದ ಹಿಂಗೆ ಇರಲಿ, ಹಿಂಗೆ ಮಗ ಬೆಳೀಲಿ ಅಂತೇಳಿ ನಾನು 2 ಮಾತು ಮುಂದೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇದೇ ಶನಿವಾರ 21/6/2025 ಎರ್ನಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಿದ್ದೇವೆ. ಈಗ ಸುಮಾರು 300 ಜನ ಬಂದು ಉಚಿತ ತಪಾಸಣೆ ಶಿಬಿರವನ್ನು ಅನುಕೂಲವನ್ನು ಅನುಭವಿಸಿದ್ದಾರೆ. ಇನ್ನೂ 300 ಜನ ಬರೋರಿದ್ದಾರೆ. ಸುತ್ತಮುತ್ತಿನ ಹಳ್ಳಿಗಳಿಂದ ಎಲ್ಲ ಗಾಡಿ ಆಟೋ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಕೂಡ ಇನ್ನು ಸಾಯಂಕಾಲವರೆಗೆ ಬಂದು ತನ್ನ ತಪಾಸಣೆಯನ್ನು ಮಾಡಿಕೊಳ್ಳಲಿದ್ದಾರೆ. ಹಾಗೇ ಇದು ನಮ್ಮ ಊರಿಗೆ ಮೊದಲನೇ ಕ್ಯಾಂಪ್ ಆಗಿ ನಾವು ಮಾಡ್ತಿದ್ದೇವೆ. ಇಲ್ಲಿಂದನೇ ನಮ್ಮ ಮುಂದಿನ ಕ್ಯಾಂಪಿನ ಉದ್ಘಾಟನೆಯೂ ಆಗಿದೆ. ಮುಂದೆ ಇನ್ನೂ ಹಲವಾರು ಕ್ಯಾಂಪ್ಗಳನ್ನು ನಾವು ಬಡ ಜನರಿಗೆ ಮಾಡಬೇಕಂತೇಳಿ ಫಸ್ಟು ನಮ್ಮ ಊರಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೇವೆ. ಅದೇ ರೀತಿ ಇಲ್ಲಿ ನಮ್ಮ ಕ್ಯಾಂಪಿಗೆ ಎಲ್ಲ ಥರದ ತಜ್ಞರು, ಮಲ್ಟಿಸ್ಪೆಷಾಲಿಟಿ ಡಾಕ್ಟರ್ಗಳು ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಬಡ ಜನರಿಗೆ ತಮ್ಮ ಬ್ಯುಸಿ ಶೆಡ್ಯೂಲ್ ಇದ್ದರೂ ಬಂದು ತನ್ನ ಟೈಮನ್ನು ತೆಕ್ಕೊಂಡು ಇಲ್ಲಿ ಬಂದು ಜನಸೇವೆ ಮಾಡಬೇಕಂತೇಳಿ ಅವ್ರ ಮನಸ್ಸಿಂದ ಬಂದು ಸೇವೆ ಮಾಡ್ತಾರೆ. ಅವರಿಗೆಲ್ಲನೂ ನಾನು ಧನ್ಯವಾದವನ್ನು ಮಾಡ್ತೇನೆ. ಹಾಗಾಗಿ ಎಲ್ಲ ಜನರು ಇದು ಶಿಬಿರವನ್ನು ಯಶಸ್ವಿಗೊಳಿಸಬೇಕು. ಎಲ್ಲರೂ ಬಂದು ತಪಾಸಣೆಯನ್ನು ಮಾಡ್ಕೊಂಡು ಆದಷ್ಟು ಬೇಗ ತಮಗೆ ಏನು ರೋಗಗಳಿದೆ ಅಂತ ಕಂಡುಹಿಡ್ಕೊಂಡು ಆದಷ್ಟು ಜಲ್ದಿ ಪ್ರಿವೆನ್ಷನ್ ಅನ್ನು ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇಲ್ಲಿ ಎಲ್ಲ ಜನರಲ್ ಮೆಡಿಸಿನ್, BP, ಶುಗರ್, ಥೈರಾಯ್ಡು
ಮತ್ತು ಸ್ಟ್ರೋಕು ಎಲ್ಲ ಪೇಷಂಟು ನೋಡಿದ್ದೇವೆ. ಚರ್ಮ ತಜ್ಞರು ಇದ್ದಾರೆ, ಮತ್ತು ಹಲ್ಲು ಕೊಳ್ತೋಗಿರೋದು ಹಲ್ಲು ಸಮಸ್ಯೆ ಡಾಕ್ಟರ್ಗಳಿದ್ದಾರೆ, ಮೂಳೆ ಕೀಲೆ ಡಾಕ್ಟರ್ಗಳಿದ್ದಾರೆ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬಂದಿದ್ದಾರೆ. ಅದೇ ರೀತಿ ಮಕ್ಕಳ ಡಾಕ್ಟರು ಬಂದಿದ್ದಾರೆ. ಹೀಗೂ ಹಲವು ಎಲ್ಲ ಒಂದೊಂದು ಡಿಪಾರ್ಟ್ಮೆಂಟಿಂದ 2 ಡಾಕ್ಟರು ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಎಲ್ಲರೂ ಈ ಸೇವೆಯನ್ನು ಉಪಯೋಗಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ಈ ಕ್ಯಾಂಪಿಗೆ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಶಿವಯೋಗಿ ಎಸ್ ಬಾಲಿ ಸರ್ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಕೋರುತ್ತೇನೆ. ಅದೇ ರೀತಿ ದಂತ ತಜ್ಞರಾದಂಥ ಡಾಕ್ಟರ್ ನಾಗೇಶ್ ಪಾಟೀಲ್ ಸರ್ ಅವರಿಗೂ ಧನ್ಯವಾದವನ್ನು ಕೋರುತ್ತೇನೆ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ವಿನಯ್ ಕುಮಾರ್ ಜಾಂಟೆ ಸರ್ ಅವರಿಗೂ ಧನ್ಯವಾದಗಳನ್ನು ತೋರುತ್ತೇನೆ. ಮತ್ತು ಚರ್ಮ ರೋಗ ತಜ್ಞರಾದಂಥ ಡಾಕ್ಟರ್ ವಿನಯ್ ಕುಮಾರ್ ಬಿಯಾನಿ ಮತ್ತು ಡಾಕ್ಟರ್ ಪ್ರಶಾಂತ್ ಮಠಪತಿ ಸರ್ ಅವರಿಗೂ ಧನ್ಯವಾದವನ್ನು ಕೋರುತ್ತೇನೆ. ಹಾಗೆ ಮಕ್ಕಳ ಡಾಕ್ಟರಾದಂಥ ಆನಂದ್ ಎಸ್ ಬಿ ಸರ್ ಅವರಿಗೂ ಧನ್ಯವಾದವನ್ನು ಕೋರುತ್ತೇನೆ. ಹಾಗೆ ಮೂಳೆ ತಜ್ಞರಾದಂತಹ ಡಾಕ್ಟರ್ ಸೂರ್ಯವಂಶಿ ರವಿಕುಮಾರ್ ಸರ್ ಇವರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ. ಅದೇ ಥರದ ಈ ಊರಿನ ಹಿರಿಯರು ಎಲ್ಲ ಅಕ್ಕ ತಂಗಿಯರು ಬಾಂಧವರು ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಕ್ಕೆ ಅವರೆಲ್ಲರಿಗೂ ವಿಜಯಶ್ರೀ ಹೆಲ್ತ್ ಕೇರಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಿ ತಮಗೆ ಸೇವೆಯನ್ನು ಸಲ್ಲಿಸುವ ಕಾರ್ಯವನ್ನು ಮಾಡುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಸಚಿನ್ ಪಾಟೀಲ್, MBBS MD ಜನರಲ್ ಮೆಡಿಸಿನ್. ಹೇಳಿ. पंचायत अध्यक्ष हूँ मैंने, जो है सो हमारे गांव के विजय कुमार पाटिल, उनके बेटे सचिन कुमार पाटिल डॉक्टर है, फ्री ट्रीटमेंट रखे हैं हमारे ग्राम पंचायत 5 गांव के अंदर. फ्री सब लोगों पब्लिक आई है, बता लेके जा रही है और अच्छा काम करे हैं पटेल साहब हमारे. हाँ, इससे पहले कोई डॉक्टर कोई आके यहाँ पे नहीं डाले कैंप और देखे नहीं फ्री किसी को. अब हमारे पटेल साहब का बच्चा डॉक्टर बनने से जो है सो फ्री ट्रीटमेंट दे रहे हैं सबको. हर एक बानी का हर एक दर्द जो भी है उसका ट्रीटमेंट का डॉक्टर ला के फ्री इलाज करा रहे हैं. फिर ऐसा कभी नहीं हुआ एरनली गांव में. हमारे ग्राम पंचायत है एरनली, ये पूरे 5 गांव के लोगों को बुला के डोंगुर मार के सबको बुला के ट्रीटमेंट कराए पटेल. हाँ, फिर खाना वाना सब इंतजाम कराए हैं पटेल साहब. जो आते हैं परगांव से लोगों को खाना वाना सब रखे हैं, सब अच्छा जो है सो ऐसा कभी नहीं हुआ. मेरा नाम अब्बास खान है, मैं ग्राम पंचायत अध्यक्ष हूँ. ಈ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಹಳ್ಳಿಗಳು ಬರ್ತವೆ. ಸಾಂಗ್ವಿ, ಬಂಪಳಿ, ಇಸ್ಲಾಂಪುರ್, ಸಿದ್ದಾಪುರ್, ಯರ್ನಳ್ಳಿ ಪೀಡಿ. ಈ ಭಾಗದ ಜನರಿಗೆ ಎಲ್ಲ ಆಯಾ ಡಾಕ್ಟರ್ಗಳು ಬಂದಿದ್ದಾರೆ. ಯಾವುದು ಡಾಕ್ಟರ್ ಸ್ಪೆಷಲಿಸ್ಟು 2 ಜನ, ಹಲ್ಲಿನ ಡಾಕ್ಟರ್ ಇದ್ದಾರೆ, MD ಇದ್ದಾರೆ, ಚರ್ಮ ಡಾಕ್ಟರ್ ಇದ್ದಾರೆ, ಎಲ್ಬು ಡಾಕ್ಟರ್ ಇದ್ದಾರೆ. ಎಲ್ಲ ಬಡವರು ಜನರಿಗೆಲ್ಲ ಬಂದು ಸೇವೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಯರ್ನಳ್ಳಿ ಪಾಟೀಲ್ ಅವರ ಮಾಣಿಕ್ ಮುತ್ತಿನ ಆಶೀರ್ವಾದದಿಂದ ಅವರು ಸಚಿನ್ ಪಾಟೀಲ್ ಅವರು ನೇತೃತ್ವದಾಗ ಎಲ್ಲ ತನ್ನ ಖರ್ಚು ಮಾಡಿ ಈ ಗ್ರಾಮದ ಭಾಗಕ್ಕೆ ನನ್ನ ಒಂದು ಮಾಣಿಕ್ ಮಾತಿನ ಆಶೀರ್ವಾದದಿಂದ ಒಂದು ಒಳ್ಳೆಯ ದಂಧೆ ಆಗಲಿ, ಜನರ ಸೇವೆ ಆಗಲಿ ಅಂಥೇಳಿ ಅವರು ತನ್ನ ಮನಸ್ಸಿನಿಂದ ಮಾಡಿದ್ದಾರೆ. ಮತ್ತು ಫ್ರೀ ಟ್ರೀಟ್ಮೆಂಟ್ ಇದೆ. ಎಲ್ಲ ಡಾಕ್ಟರ್ಗಳದ್ದು ಎಲ್ಲ ಜನರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬಂದು ಹೋದವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟರೆ ವೆಹಿಕಲ್ಸ್ದು ಅದ್ರ ಬಗ್ಗೆದಾಗ ನಮ್ಮೆಲ್ಲ ಜನಕ್ಕೆ ಭಾಳ ಧನ್ಯವಾದ ಅಂಥೇಳಿ. ಕಂಟೆಪ್ಪ ಬಿರಾದರ್ ಸಾಂಗ್ವಿ, ಮಾಜಿ ಮೆಂಬರ್.